ಹೆಲೋ ಗೈಸ್, ನಿಮಗೆ ತುಂಬ ಎಮರ್ಜೆನ್ಸಿ ಇದೆ ಅಂತಂದರೆ, ದುಡ್ಡಿನ ಅವಶ್ಯಕತೆ ನಿಮಗೆ ತುಂಬ ಇದೆ ಅಂತಂದರೆ ಇವತ್ತಿನ ವಿಡಿಯೋನಲ್ಲಿ ಅಪ್ ಟು 2 ಲಕ್ಷ ರೂಪಾಯಿವರೆಗೆ ತಕ್ಷಣ ಸಾಲ ಕೊಡುವಂಥ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ಏನಿದೆ ಇದು ನನ್ನ ಒಂದು ಫೇವ್ರೆಟ್ ಅಪ್ಲಿಕೇಶನ್ ಗೈಸ್. ಆ್ಯಂಡ್ ಇದು ಪ್ಲೇಸ್ಟೋರ್ನ ನಂಬರ್ 1 ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಏಕೆಂತಂದರೆ ಈ ಒಂದು ಆ್ಯಪಲ್ಲಿ ಎಲ್ರಿಗೂ ಸಾಲ ಸಿಗುತ್ತೆ. ನೀವು ಸ್ಯಾಲ್ರಿಡ್ ಪರ್ಸನ್ ಆಗಿದ್ದರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ, ಈವನ್ ಇಲ್ಲಿ ಸ್ಟೂಡೆಂಟ್ಸ್ಗೂ ಕೂಡ ಸಾಲ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೀವು ಹೌಸ್ ವೈಫ್ ಇದ್ದೀರಾ, ಏನು ಕೆಲಸ ಮಾಡಲ್ಲ, ಮನೆಯಲ್ಲೇ ಇರ್ತೀರಾ ಅಂತಂದ್ರೂ ಕೂಡ ನಿಮಗೆ ಸಾಲ ಸಿಗುತ್ತೆ. ಆ್ಯಂಡ್ ಜೊತೆಗೆ ಅನ್ಎಂಪ್ಲಾಯ್ಸ್ ಇದ್ರೂ ಕೂಡ ಅವ್ರಿಗೂ ಕೂಡ ಈ ಒಂದು ಅಪ್ಲಿಕೇಶನ್ ಸಾಲ ಕೊಡುತ್ತೆ. ಅಷ್ಟು ಬೆಸ್ಟ್ ಇದೆ ಗೈಸ್ ಅಪ್ಲಿಕೇಶನು. ಸೊ ಎಲ್ರಿಗೂ ಕೂಡ ಸಾಲ ಕೊಡೋದ್ರಿಂದ ಈ ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೇ ನಂಬರ್ 1 ಅಪ್ಲಿಕೇಶನ್ ಆಗಿದೆ. ಆ್ಯಂಡ್ ಅದು ಕೂಡ 5 ಕೋಟಿಗೂ ಹೆಚ್ಚು ಡೌನ್ಲೋಡ್ಸ್ ಜೊತೆಗೆ ಈ ಒಂದು ಅಪ್ಲಿಕೇಶನ್ ಬರ್ತಾ ಇದೆ. ಸೊ ಎಲ್ರಿಗೂ ಕೂಡ ಸಾಲ ಸಿಗುತ್ತೆ ಈ ಒಂದು ಆ್ಯಪಲ್ಲಿ. ನೀವು ಜಸ್ಟ್ ಅಪ್ಲೈ ಮಾಡ್ಕೊಳೋದಷ್ಟೇ. ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು, ಏನು ಪ್ರಾಸೆಸ್ ಇರುತ್ತೆ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಸೊ ಇದರಿಂದ ನಾನು ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಗೈಸ್. ನೋಡಿ, ಈ ಒಂದು ಅಪ್ಲಿಕೇಶನ್ ಅಲ್ಲಿ 2 ಟೈಪ್ ಲೋನ್ ಸಿಗುತ್ತೆ. ಒಂದು ಕ್ಯಾಶ್ ಲೋನ್, ಇನ್ನೊಂದು ಲೆವೆಲ್ ಲೋನ್. ಕ್ಯಾಶ್ ಲೋನ್ ಬಂದ್ಬಿಟ್ಟು 5,000ರಿಂದ ಅಪ್ ಟು 2 ಲಕ್ಷ ರೂಪಾಯಿವರೆಗೆ ಸಿಗುತ್ತೆ. 6 ತಿಂಗಳಿಂದ 12 ತಿಂಗಳವರೆಗೆ ಇಲ್ಲಿ ಟೆನ್ಯೂರ್ ಕೂಡ ಕೊಡ್ತಾ ಇದ್ದಾರೆ. ಆ್ಯಂಡ್ ನೀವು ಈ ಒಂದು ಲೋನ್ ಅಮೌಂಟನ್ನು ಎನಿ ಟೈಮ್ ಎನಿವೇರ್ ನೀವು ಜಸ್ಟ್ ಕ್ಲೋಸ್ ಮಾಡ್ಕೋಬೋದು. ಓಕೆ, ಯಾವಾಗಾದರೂ ಕ್ಲೋಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಲೆವೆಲ್ ಅಪ್ ಲೋನ್ ಅಂತ ಹೇಳ್ಬಿಟ್ಟು ನಿಮಗೆ ಸಿಗ್ತಾ ಇದೆ. ಅದು 1,000ರಿಂದ ಅಪ್ ಟು 1 ಲಕ್ಷ ರೂಪಾಯಿವರೆಗೆ ಇರುತ್ತೆ. ಲೆವೆಲ್ 11 ಅಥವಾ 12ವರೆಗೂ ಈ ಒಂದು ಅಪ್ಲಿಕೇಶನ್ನಲ್ಲಿ ಲೆವೆಲ್ ಅಪ್ ಲೋನ್ ಸಿಗುತ್ತೆ. ಅಂದರೆ ಅಪ್ ಟು 1 ಲಕ್ಷ ರೂಪಾಯಿವರೆಗೂ ಲೆವೆಲ್ ಅಪ್ ಲೋನ್ ಸಿಗುತ್ತೆ. ಅಂದರೆ ಟೋಟಲ್ ಇಲ್ಲಿ 3 ಲಕ್ಷ ರೂಪಾಯಿವರೆಗೂ ನಮಗೆ ಲೋನ್ ಅಮೌಂಟ್ ಅನ್ನೋದು ಈ ಒಂದು ಆ್ಯಪಲ್ಲಿ ಸಿಗ್ತಾ ಇದೆ. ಸೊ ಇವತ್ತಿನ ವಿಡಿಯೋನಲ್ಲಿ ಕ್ಯಾಶ್ ಲೋನ್ಗೋಸ್ಕರ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ತಿಳ್ಕೊಳ್ಳೋಣ. ಓಕೆನಾ? ಸೊ ಇಲ್ಲಿ ಕ್ಯಾಶ್ ಲೋನ್ ಅಂತ ಕಾಣಿಸ್ತಾ ಇರ್ಬೋದು. ಫಸ್ಟ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇ ಸ್ಟೋರ್ ಮೇಲೆ ರೀಡೈರೆಕ್ಟ್ ಆಗ್ತೀರಾ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ ತಕ್ಷಣ ಫಸ್ಟ್ ಮೊಬೈಲ್ ನಂಬರ್ನ ಎಂಟರ್ ಮಾಡಲಿಕ್ಕೆ ಕೇಳುತ್ತೆ. ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನಂತರ OTP ಬರುತ್ತೆ. OTP ಎಂಟರ್ ಮಾಡಿದ ತಕ್ಷಣ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಂತೀರಾ. ಮೊಬೈಲ್ ನಂಬರ್ ಎಲ್ಲ ವೆರಿಫೈ ಆದಮೇಲೆ ಸೊ ಈ ರೀತಿ ನಿಮಗೆ ಇಂಟರ್ಫೇಸ್ ಅನ್ನು ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ಈ ರೀತಿಯಾಗಿ ಬರುತ್ತೆ, ನೋಡ್ತಾ ಇರ್ಬೋದು. ಕ್ಯಾಶ್ ಲೋನ್ ಅಂತ ಇದೆ 5,000ರಿಂದ 2 ಲಕ್ಷ ರೂಪಾಯಿವರೆಗೆ. ಸೊ ಇಲ್ಲಿ ಅಪ್ಲೈ ನೋ ಮೇಲೆ ನೀವು ಇಲ್ಲಿ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಫಾರ್ಮ್ ಅನ್ನೋದು ಇಲ್ಲಿ ಈ ರೀತಿಯಾಗಿ ಅಪ್ಲಿಕೇಶನ್ ಅನ್ನೋದು ಓಪನ್ ಆಗುತ್ತೆ. ಸೊ ನಂತರ ಈ ರೀತಿಯಾಗಿ ಬರುತ್ತೆ ಗೈಸ್. ಇಲ್ಲಿ ನೀವು ಅಮೌಂಟನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ 5,000 ರೂಪಾಯಿಂದ ಅಪ್ ಟು 2 ಲಕ್ಷ ರೂಪಾಯಿವರೆಗೆ ನೀವು ಇಲ್ಲಿ ಅಮೌಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೋಬಹುದು. ನಾ ಇಲ್ಲಿ ನೋಡ್ತಾ ಇರ್ಬೋದು 2 ಲಕ್ಷ ರೂಪಾಯಿವರೆಗೆ ಅಮೌಂಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಲೋನ್ ಟೆನ್ಯೂರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ 6 ತಿಂಗಳವರೆಗೂ ಬೇಕಾ ಅಥವಾ 12 ತಿಂಗಳವರೆಗೂ ಬೇಕು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ರೆಕಮೆಂಡೆಡ್ 12 ತಿಂಗಳವರೆಗೆ ಕೊಟ್ಟಿದ್ದಾರೆ. ಆ್ಯಂಡ್ ಗೈಸ್, ಈ ಒಂದು ಲೋನ್ ಅಮೌಂಟನ್ನು ನೀವು ಯಾವಾಗಾದರೂ ಕ್ಲೋಸ್ ಮಾಡ್ಕೊಳ್ಳಿ. ಅಪ್ ಟು 72% ವರೆಗೆ ನೀವು ಟೋಟಲ್ ಇಂಟ್ರೆಸ್ಟನ್ನು ಸೇವ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಮಂತ್ಲಿ EMIನ ಕೂಡ ತೋರಿಸ್ತಾ ಇದೆ. ನೀವು ಇಲ್ಲಿ 2 ಲಕ್ಷ ರೂಪಾಯಿವರೆಗೆ ಲೋನ ತಗೊಂತೀರಾ ಅಂತಂದರೆ 20,814 ರೂಪಾಯಿ ಮಂತ್ಲಿ EMI ಆಗುತ್ತೆ. ಅಂದರೆ ಮಂತ್ಲಿ ನೀವು ಇಲ್ಲಿ ಪೇಮೆಂಟ್ ಮಾಡೋದು. ಓಕೆ, ಆ್ಯಂಡ್ ಇಲ್ಲಿ ಇಂಟ್ರೆಸ್ಟ್ ಪರ್ ಮಂತ್ ನೋಡ್ತಾ ಇರ್ಬೋದು 2.4% ಮಾತ್ರ ಇರುತ್ತೆ. ಓಕೆ, ತುಂಬ ಕಡಿಮೆ ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು ಗೈಸ್. ಸೊ ಇವಾಗ ನೀವು ಈ ರೀತಿಯಾಗಿ ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡು ನಿಮಗೆ ಎಷ್ಟು ಲೋನ್ ಅಮೌಂಟ್ ಬೇಕೋ ಅಷ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊತೀರಾ ಅಂತಂದರೆ ಇಲ್ಲಿ EMI ಕೂಡ ಚೇಂಜ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಓಕೆ, ಸೊ 6 ತಿಂಗಳಿಗೆ ತೊಗೊತೀರಾ ಅಂತಂದರೆ ಜಾಸ್ತಿ ಆಗುತ್ತೆ. ಯಾಕಂತಂದರೆ ಟೆನ್ಯೂರ್ ಕಡಿಮೆ ಆಗುತ್ತಲ್ವಾ, EMI ಜಾಸ್ತಿ ಆಗುತ್ತೆ. ನೀವು ಇಲ್ಲಿ 12 ತಿಂಗಳವರೆಗೂ ತೊಗೊತೀರಾ ಅಂತಂದರೆ ಇಲ್ಲಿ ಟೆನ್ಯೂರ್ ಜಾಸ್ತಿ ಆಗುತ್ತೆ, EMI ಕಡಿಮೆ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಇಲ್ಲಿ ಮೊದಲೇ ಕಸ್ಟಮೈಸನ್ನು ಮಾಡ್ಕೋಬೇಕು. ಓಕೆ, ಸೊ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬರುತ್ತೆ. ಸೊ ಇವಾಗ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಫಸ್ಟು ಇಲ್ಲಿ ಲೋನ್ ಪರ್ಪಸ್ ಅನ್ನ ಕೇಳ್ತಾ ಇದೆ. ಅಂದರೆ ಏನಕ್ಕೆ ಈ ಒಂದು ಲೋನ ನೀವು ತಗೊತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಅಂದರೆ ಮೆಡಿಕಲ್ ಪರ್ಪಸ್ಗೋಸ್ಕರ ಆಗಿರ್ಬೋದು. ಅಂದರೆ ಮನೇಲಿ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಬಂದಿದ್ರೆ ಅದಕ್ಕೋಸ್ಕರ ತಗೊತಾ ಇದ್ದೀರಾ, ಅಥವಾ ಬಿಸ್ನೆಸ್ಗೋಸ್ಕರ ಏನಾದರೂ ತಗೊತಾ ಇದ್ದೀರಾ. ಲೈಕ್ ಇಲ್ಲಿ ಬಂದಾಗಿರೋ ಬಿಸ್ನೆಸ್ಸನ್ನು ಮತ್ತೆ ರೀಸ್ಟಾರ್ಟ್ ಮಾಡೋದಾಗಿರ್ಬೋದು, ಅಥವಾ ಹೊಸ ಬಿಸ್ನೆಸ್ಗೋಸ್ಕರ ಏನಾದರೂ ತಗೊತಾ ಇದ್ದೀರಾ, ಅಥವಾ ಇಲ್ಲಿ ಹೌಸ್ ರಿಪೇರ್ ಅಂದರೆ ಮನೇಲಿ ಏನಾದರೂ ರಿಪೇರಿ ಏನಾದರೂ ಇದನ್ನ ಅಂದರೆ ರೆನೋವೇಷನ್ ಮಾಡಿಸ್ತಾ ಇರ್ಬೋದು, ಲೈಕ್ ಈ ಟೈಪ್. ನಂತರ ಇಲ್ಲಿ ಸ್ಯಾಲ್ರಿ ಡಿಲೇ ಏನಾದರೂ ಆಗಿದೆನಾ, ಎಜುಕೇಷನ್ ಸಲುವಾಗಿ, ಮತ್ತು ಇಲ್ಲಿ ಪರ್ಸನಲ್ ಎಮರ್ಜೆನ್ಸಿ ಏನಾದರೂ ಇದೆನಾ, ವೆಡ್ಡಿಂಗ್ ಆರ್ ಈವೆಂಟ್ ಸಲುವಾಗಿ ಆಗಿರ್ಬೋದು, ಫುಡ್ ಆರ್ ಗ್ರೋಸರಿ, ಮತ್ತು ಇಲ್ಲಿ ಎಲೆಕ್ಟ್ರಾನಿಕ್ ಡಿವೈಸಸ್ಗೋಸ್ಕರ ಆಗಿರ್ಬೋದು, ಮತ್ತು ರೆಂಟ್ ಆರ್ ಯುಟಿಲಿಟಿ ಬಿಲ್ಸ್ ಆಗಿರ್ಬೋದು, ನಂತರ ಟ್ರಾವೆಲ್ಗೋಸ್ಕರ ಆಗಿರ್ಬೋದು, ವೆಹಿಕಲ್ ಡೌನ್ ಪೇಮೆಂಟ್ ಮತ್ತು ಇನ್ವೆಸ್ಟ್ಮೆಂಟ್ಸ್ ಯಾವುದಿದೆ ನೋಡಿ ಅದನ್ನು ನೀವು ಇಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ. ಮ್ಯಾರಿಡ್ ಇದ್ದರೆ ಮ್ಯಾರಿಡ್, ಸಿಂಗಲ್ ಇದ್ದರೆ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಜುಕೇಷನ್ ಲೆವೆಲ್ ಕೇಳುತ್ತೆ. ಅಂದರೆ ನೀವು ಬ್ಯಾಚುಲರ್ಸ್ ಇದ್ದೀರಾ, ಬಿಲೋ 10th ಓದಿದ್ದೀರಾ, ನಂತರ ಇಲ್ಲಿ ಸೆಕೆಂಡ್ರಿ ಸ್ಕೂಲ್, ಸೀನಿಯರ್ ಸೆಕೆಂಡ್ರಿ ಸ್ಕೂಲ್, ಮಾಸ್ಟರ್ಸ್, ಬ್ಯಾಚುಲರ್ಸ್ ಯಾವುದಿದೆ ನೋಡಿ, ಡಾಕ್ಟರೇಟ್, ಅದನ್ನು ನೀವು ಇಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ನಂತರ ಹೌಸಿಂಗ್ ಟೈಪ್ ಕೇಳುತ್ತೆ. ಅಂದರೆ ನೀವು ರೆಂಟೆಡ್ ಮನೆಯಲ್ಲಿದ್ದೀರಾ, ಅಂದರೆ ಬಾಡಿಗೆ ಮನೆಯಲ್ಲಿದ್ದೀರಾ, ಅಥವಾ ಸೆಲ್ಫ್ ಓನ್ಡ್ ಮನೆಯಲ್ಲಿದ್ದೀರಾ, ಅಂದರೆ ಸ್ವಂತ ಮನೆಯಲ್ಲಿದ್ದೀರಾ, ಪೇರೆಂಟ್ಸ್ ಜೊತೆಗಿದ್ದೀರಾ, ಅಥವಾ ರಿಲೇಟಿವ್ಸ್ ಜೊತೆಗಿದ್ದೀರಾ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಕ್ಯುಪೇಷನ್ ಕೇಳುತ್ತೆ. ಅಂದರೆ ನೀವು ಸ್ಯಾಲ್ರಿಡ್ ಪರ್ಸನ್ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ, ಸ್ಟೂಡೆಂಟ್ಸ್ ಇದ್ದೀರಾ, ಅಥವಾ ಇಲ್ಲಿ ಹೌಸ್ ವೈಫ್ ಇದ್ದೀರಾ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಕೇಳುತ್ತೆ. ಸೊ ನೀವು ಇಲ್ಲಿ ಸ್ಯಾಲ್ರಿಡ್ ಪರ್ಸನ್ ಇದ್ದರೆ ಸ್ಯಾಲ್ರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಪ್ಲಾಯ್ಮೆಂಟ್
ಎಂಪ್ಲಾಯ್ಮೆಂಟ್ ಟೈಪ್ ಕೇಳುತ್ತೆ. ರೆಗ್ಯುಲರ್ ಎಂಪ್ಲಾಯ್ ಇದ್ರೆ ರೆಗ್ಯುಲರ್ ಎಂಪ್ಲಾಯ್, ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಇದ್ರೆ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್, ಫ್ರೀಲಾನ್ಸರ್ ಇದ್ರೆ ಫ್ರೀಲಾನ್ಸರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್, ಬ್ಲಫ್ ಮಾಡಕ್ಕೆ ಹೋಗಬೇಡಿ. ನಂತರ ಇಲ್ಲಿ ವರ್ಕ್ ಪೀರಿಯಡ್ ಕೇಳುತ್ತೆ. ಸೊ 1 to 2 years ಇದ್ರೆ 1 to 2 years, ಲೆಸ್ ದೆನ್ 1 year ಇದ್ರೆ ಲೆಸ್ ದೆನ್ 1 year, ಮತ್ತು 3 to 5 years ಇದ್ರೆ 3 to 5 years, 6 to 10 years ಇದ್ರೆ 6 to 10 years. ಎಷ್ಟು ವರ್ಷದಿಂದ ಆ ಒಂದು ಕಂಪನಿ ಅಥವಾ ಶಾಪ್ನಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಪನಿ ಅಥವಾ ಶಾಪ್ ನೇಮ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕು. ಓಕೆ, ಎಂಟರ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು. ನಂತರ ಇಲ್ಲಿ ಫೀಲ್ಡ್ ಅಥವಾ ಇಂಡಸ್ಟ್ರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಯಾವ ಒಂದು ಫೀಲ್ಡ್ ಅಥವಾ ಯಾವ ಒಂದು ಇಂಡಸ್ಟ್ರಿನಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಫುಡ್ ಸರ್ವಿಸ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಅಥವಾ ಟ್ರಾನ್ಸ್ಪೋರ್ಟ್ ಕಾರ್ ಮತ್ತು ರಿಕ್ಷಾ ಆಗಿರ್ಬೋದು. ನಂತರ ಇಲ್ಲಿ ಬ್ಯಾಂಕಿಂಗ್ ಆರ್ ಫೈನಾನ್ಸ್ ಆಗಿರ್ಬೋದು, ಫಾರ್ಮ್ ಆಗಿರ್ಬೋದು, IT, ಕನ್ಸ್ಟ್ರಕ್ಷನ್, ಎಜುಕೇಷನ್. ಓಕೆ, ಸೊ ಮೆಡಿಕಲ್, ಫಾರ್ಮಸಿ, ಟೆಕ್ಸ್ಟೈಲ್ಸ್, ರಿಟೇಲ್, ಮತ್ತು ಕಾಮರ್ಸು, ಟೂರ್ ಆಗಿರ್ಬೋದು, ಗೌರ್ಮೆಂಟ್, ಮೀಡಿಯಾ ಯಾವುದಿದೆ ನೋಡಿ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದಾದ್ಮೇಲೆ ಅದರ ಅಕಾರ್ಡಿಂಗ್ ಇಲ್ಲಿ ಜಾಬ್ ಕೇಳುತ್ತಂದರೆ ನೀವು ಯಾವ ಒಂದು ಪದವಿನಲ್ಲಿದ್ದೀರಾ, ಡೆಸಿಗ್ನೇಷನ್. ಜಾಬ್ ಅಂದರೆ ಇಲ್ಲಿ ಡೆಸಿಗ್ನೇಷನ್ ಅಂದರೆ ಆ ಒಂದು ಫೀಲ್ಡ್ ಅಥವಾ ಇಂಡಸ್ಟ್ರಿನಲ್ಲಿ ಯಾವ ಒಂದು ಡೆಸಿಗ್ನೇಷನಲ್ಲಿದ್ದೀರಾ. ಲೈಕ್ ಬ್ಯಾಂಕರ್ ಇದ್ದೀರಾ, ಕಲೆಕ್ಷನ್ ಏಜೆಂಟ್ ಇದ್ದೀರಾ, ಮ್ಯಾನೇಜರ್ ಇದ್ದೀರಾ, ಪ್ರೊಫೆಷನಲ್ ಇದ್ದೀರಾ, ನಂತರ ಇಲ್ಲಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಏಜೆಂಟ್ ಇದ್ದೀರಾ, ಇದ್ರ ಒಳಗಡೆ ಬರುತ್ತಲ್ವ. ಸೊ ಈ ರೀತಿಯಾಗಿ ನೀವು ಜಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಕಲೆಕ್ಷನ್ ಏಜೆಂಟ್ ಇದ್ದರೆ ಕಲೆಕ್ಷನ್ ಏಜೆಂಟ್ ಯಾವುದೇ ನೋಡಿ ಅದನ್ನು ಕರೆಕ್ಟಾಗಿ ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ಸೆಲೆಕ್ಟ್ ಮಾಡಿದಾದ್ಮೇಲೆ ನಂತರ ಇಲ್ಲಿ ಮಂತ್ಲಿ ಇನ್ಕಮ್ ಕೇಳುತ್ತೆ. ಮಂತ್ಲಿ ಇನ್ಕಮನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು. ಲೆಟ್ ಸಪೋಸ್ 40,000 ನಿಮ್ಮದು ಸ್ಯಾಲ್ರಿ ಇದೆ ಅನ್ಕೊಳ್ಳಿ, 40,000 ಹಾಕಿ. 50,000 ಇದ್ದರೆ 50,000, 70,000 ಇದ್ದರೆ 70,000, 80,000 ಇದ್ದರೆ 80, 1 ಇದ್ದರೆ 1. ಈ ರೀತಿಯಾಗಿ ನೀವು ಇಲ್ಲಿ ಕರೆಕ್ಟಾಗಿ ಅಮೌಂಟನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು ಗೈಸ್. ಓಕೆ, ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ನೀವು ಜಾಸ್ತಿ ಇನ್ಕಮ್ ಹಾಕಿದರೆ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ ಗೈಸ್. ನಿಮ್ದು ಎಷ್ಟು ಸ್ಯಾಲ್ರಿ ಇದೆಯೋ ಜೆನ್ಯೂನ್ ಆಗಿ ಅಷ್ಟೇ ಹಾಕಿ. ಓಕೆ, ಸೊ ನಂತರ ಇಲ್ಲಿ ಪೇ ಡೇ ಕೇಳುತ್ತೆ. ಅಂದರೆ ನಿಮಗೆ ಯಾವ ಒಂದು ಡೇಟ್ಗೆ ನಿಮ್ಮ ಒಂದು ಸ್ಯಾಲ್ರಿ ಬರುತ್ತೆ. ಅಂದರೆ ಡೇಟ್ ಅಂದರೆ ಇವಾಗ ಮಂತ್ಲಿ ಫಸ್ಟ್ ಡೇಟಿಗೆ ಬರುತ್ತಾ, ಅಥವಾ ಸೆಕೆಂಡಿಗೆ ಬರುತ್ತಾ, ಥರ್ಡಿಗೆ ಬರುತ್ತಾ, ಫೋರ್ತಿಗೆ ಬರುತ್ತಾ, ಅಥವಾ ಇಲ್ಲಿ 31st ಬರುತ್ತಾ, ಯಾವ ರೀತಿಯಾಗಿ ಯಾವ ಒಂದು ಡೇಟಿಗೆ ಬರುತ್ತೆ ಅದನ್ನು ಇಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಂತರ ಇಲ್ಲಿ ಮೋಡ್ ಆಫ್ ಇನ್ಕಮ್ ಕೇಳುತ್ತೆ. ಅಂದರೆ ಬ್ಯಾಂಕ್ ಅಕೌಂಟಿಗೆ ಬರುತ್ತಾ, ಅಥವಾ ಬ್ಯಾಂಕ್ ಚೆಕ್ಕಿಗೆ ಬರುತ್ತಾ, ಕ್ಯಾಶಿಗೆ ಬರುತ್ತಾ. ಹಲವಾರು ಜನದ್ದು ಬ್ಯಾಂಕ್ ಅಕೌಂಟಿಗೆ ಬರ್ತಾ ಇರುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ರಿಫರ್ ಲ್ಯಾಂಗ್ವೇಜ್ ಕೇಳುತ್ತೆ. ಇಲ್ಲಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಲೋನ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದೆ. ನಿಮ್ದೇನಾದರೂ ಲೋನ್ ಎಕ್ಸ್ಪೀರಿಯನ್ಸ್ ಇದೆನಾ ಇಲ್ವಾ ಅಂತ ಹೇಳ್ಬಿಟ್ಟು ಎಸ್ ಆ್ಯಂಡ್ ಐ ಅಂಡರ್ಸ್ಟ್ಯಾಂಡ್ ಲೋನ್ ಪ್ರೊಡಕ್ಟ್ಸ್ ವೆಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಮೇಲ್ ಅಡ್ರೆಸ್ ಕೇಳುತ್ತೆ. ನೀವು ಆಲ್ರೆಡಿ ಹಾಕಿದ್ರೆ ಇರುತ್ತೆ, ಬಟ್ ಇಲ್ಲಿ ಎಂಟರ್ ಮಾಡಲಿಕ್ಕೆ ಕೇಳಿದರೆ ಎಂಟರ್ ಮಾಡಿಕೊಂಡು ಎಸ್ ಐ ಕನ್ಫರ್ಮ್ಡ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಸೊ ನೆಕ್ಸ್ಟ್ ಅದು ಇಲ್ಲಿ ಇವ್ಯಾಲ್ಯುವೇಟ್ ಆಗುತ್ತೆ ನಿಮ್ಮ ಒಂದು ಲೋನ್ ಅಮೌಂಟ್ ಅನ್ನೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಂಡರ್ ಇವ್ಯಾಲ್ಯುವೇಷನ್ ಇದೆನಾ. ಸೊ ಇವಾಗ ನೆಕ್ಸ್ಟ್ ವಿತಿನ್ 2 minutesಲ್ಲೇ ನಮಗೆ ಇಲ್ಲಿ ಲೋನ್ ಅಮೌಂಟ್ ಅನ್ನೋದು ಬರುತ್ತೆ. ನೋಡ್ತಾ ಇರ್ಬೋದು ನನಗೆ 1 ಲಕ್ಷ ರೂಪಾಯಿವರೆಗೆ ಇಲ್ಲಿ ನನಗೆ ಲಿಮಿಟ್ ಅನ್ನೋದು ಸಿಕ್ತು. ಆ್ಯಂಡ್ ನಾನು ಇವಾಗ ಇನ್ಸ್ಟೆಂಟ್ ಆಗಿ ಈ ಒಂದು ಲೋನ್ ಅಮೌಂಟನ್ನು ತಗೋಬೋದು ಗೈಸ್. ಓಕೆ, ಸೊ ಈ ರೀತಿಯಾಗಿ ನೀವು ತಕ್ಷಣ ಸಾಲನ ತಗೋಬೋದು. ಆ್ಯಂಡ್ ನೆಕ್ಸ್ಟ್ ಏನಿಲ್ಲ, ನೆಕ್ಸ್ಟ್ ಪ್ರಾಸೆಸ್ ಬಂದ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಇನ್ಕಮನ್ನು ವೆರಿಫೈ ಮಾಡ್ಕೊಳಕ್ಕೆ ಕೇಳಿದರೆ ಇನ್ಕಮನ್ನು ವೆರಿಫೈ ಮಾಡ್ಕೋಬೇಕು. ಬ್ಯಾಂಕ್ ಸ್ಟೇಟ್ಮೆಂಟನ್ನು ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ. ಸೊ ಜಸ್ಟ್ ಇಲ್ಲಿ OTP ಬರುತ್ತೆ. ನಿಮಗೆ OTPಯನ್ನು ಎಂಟರ್ ಮಾಡಿದ ತಕ್ಷಣ ಬ್ಯಾಂಕ್ ಸ್ಟೇಟ್ಮೆಂಟ್ ಆಟೋಮೆಟಿಕ್ ಫೆಚ್ ಆಗುತ್ತೆ. ಸೊ ಅದಾದ ನಂತರ ನೀವು ಇನ್ಸ್ಟಂಟಾಗೆ ಅವರು ನಿಮ್ಮದು ಇವ್ಯಾಲ್ಯುವೇಟ್ ಮಾಡಿಬಿಟ್ಟು ಎಲ್ಲ ಲೋನ್ ಅಮೌಂಟನ್ನು ಪ್ರೊವೈಡ್ ಮಾಡ್ತಾರೆ. ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ. ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡಿದ ತಕ್ಷಣ ವಿತಿನ್ 2 minutesಲ್ಲೇ ಲೋನ ತಗೋಬೋದು. ಸೊ ಆ ಒಂದು ಪ್ರೋಸೆಸನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಇಲ್ಲಿ ಬ್ಯಾಂಕ್ ಅಕೌಂಟ್ಗೆ ವಿತಿನ್ 2 minutesಲ್ಲೇ ಲೋನ್ ತಗೋಬೋದು ಅಂತ. ಐ ಬಟನ್ ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ನೋಡ್ಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ಬ್ಯಾಂಕ್ ಅಕೌಂಟ್ಗೆ ವಿತಿನ್ 2 minutesಲ್ಲೇ ಲೋನ್ ಸಿಗುತ್ತೆ. ನಾನು ಬ್ಯಾಂಕ್ ಅಕೌಂಟಿಗೆ ತೊಗೊಂಡ್ಬಿಟ್ಟು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಗೈಸ್ ಆ ಒಂದು ವಿಡಿಯೋನಲ್ಲಿ. ಓಕೆ, ಆ ಒಂದು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಅಪ್ಲೈ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ. ನೀವು ಡೈರೆಕ್ಟ್ ಹೋಗಿ ಅಪ್ಲೈ ಕೂಡ ಮಾಡ್ಕೋಬೋದು. ಓಕೆ, ಸೊ ಅಪ್ಲಿಕೇಶನ್ ಯಾವುದು ಅಂತ ಇವಾಗ ತಿಳ್ಕೊಳ್ಳೋಣ. ಅಪ್ಲಿಕೇಶನ್ ಬಂದ್ಬಿಟ್ಟು ಟ್ರೂ ಬ್ಯಾಲೆನ್ಸ್ ಗೈಸ್. ಹೌದು, ಟ್ರೂ ಬ್ಯಾಲೆನ್ಸ್ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್. ಪ್ಲೇ ಸ್ಟೋರಲ್ಲೇ ನಂಬರ್ 1 ಅಪ್ಲಿಕೇಶನ್. ಸೊ 4.4 ಸ್ಟಾರ್ ರೇಟಿಂಗ್ ಇದೆ. 20 ಲಕ್ಷ ರೀಚ್ ಇದಾವೆ. 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್. ಸೊ ಇದನ್ನು ಇವರು ರಾಜ್ಕುಮಾರ್ ರಾವ್ ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ದಿ ಬೆಸ್ಟ್ ಆ್ಯಪ್ ಗೈಸ್. ಓಕೆನಾ. ಸೊ ಇಲ್ಲಿ ನೀವು ಬಿಲ್ ಪೇಮೆಂಟ್ಸ್ ಮಾಡ್ಕೋಬೋದು, ರೀಚಾರ್ಜಸ್ ಮಾಡ್ಕೋಬೋದು. ಓಕೆ, ಸೊ ಇದ್ರ ಮೇಲೆ ಕ್ಯಾಶ್ ಬ್ಯಾಕ್ ಕೂಡ ನಿಮಗೆ ಸಿಗುತ್ತೆ. ಒನ್ ಟೈಮ್ ನೀವು ನಾನು ಹೇಳಿದ್ದೀನಿ ಗೈಸ್, ಒನ್ ಟೈಮ್ ನೀವು ರೀಚಾರ್ಜ್ ಮಾಡ್ಕೊಳ್ಳಿ, ನಿಮಗೆ ಕ್ಯಾಶ್ ಬ್ಯಾಕ್ ಯಾವ ರೀತಿಯಾಗಿ ಸಿಗುತ್ತೆ ನೀವೇ ನೋಡ್ಕೊಳ್ಳಿ ಗೈಸ್. ಓಕೆ, ಸೊ ಬೆಸ್ಟ್ ಇದೆ ಗೈಸ್ ಅಪ್ಲಿಕೇಶನು. ಕ್ಯಾಶ್ ಬ್ಯಾಕ್ ಇನ್ಸ್ಟಂಟ್ ಆಗಿ ಕೊಡುತ್ತೆ. ಸೊ ಒಂದು ರೀಚಾರ್ಜ್ ಮಾಡಿದರೆ ಇಲ್ಲಿ 20 ರೂಪಾಯಿ ಈ ರೀತಿಯಾಗಿ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಸುಮ್ಮನೆ ಕ್ಯಾಶ್ ಬ್ಯಾಕ್ ಬರ್ತಾ ಇರುತ್ತೆ ಅಲ್ವಾ. ಸೊ ನೀವು ಮಾಡ್ಕೋಬೋದು. DTH ರೀಚಾರ್ಜ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ಸ್ ಇಲ್ಲಿಂದಾನೇ ಮಾಡ್ಕೊಳ್ಳಿ. ಕ್ಯಾಶ್ ಬ್ಯಾಕ್ ಎಂಜಾಯ್ ಮಾಡಿ ಗೈಸ್. ಓಕೆ, ಸೊ ಬೆಸ್ಟ್ ಇದೆ ಗೈಸ್ ಅಪ್ಲಿಕೇಶನ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಅಪ್ಲೈ ಮಾಡ್ಕೊಳ್ಳಿ. 100% ಇಲ್ಲಿ ಲೋನ್ ಸಿಗುತ್ತೆ. ರೈಟ್. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ನಮಗೆ ರಿಪ್ಲೈ ಮಾಡ್ತೀನಿ. ಅದೇ ರೀತಿಯಾಗಿ ನಿಮ್ಗೆ ಏನಾದರೂ ಕ್ವೈರೀಸ್ ಇದ್ದರೆ ನೀವು ಇನ್ಸ್ಟಾಗ್ರಾಮಲ್ಲಿ ನಾನು DM ಮಾಡ್ಬೋದು, ನಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಗೈಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಗೈಸ್ ಇದಾಗಿರುತ್ತೆ ಇದೇನು ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.